ಮತ್ತೆ ಏನೋ ಸ್ಪೆಷಲ್ ಟ್ಯಾಲೆಂಟ್ ಇದೆಯಂತ ನಿನಗೆ, ಏನೋ ಬೆಕ್ತರ ಎಲ್ಲ ಸೌಂಡ್ ಮಾಡ್ತೀಯಂತ, ಹೌದಾ? ಮಾಡು ನೋಡೋಣ. ಇದು ಈ ಕಡೆ ಬೆಕ್ಕು ಇರಲಿಲ್ಲ, ಈ ಕಡೆ ಮೇಕೆನೂ ಇರಲಿಲ್ಲ. ಹಿಂಗೆ ಮೇಕೆ ಸೌಂಡ್ ಮಾಡೋದು, ಬೆಕ್ಕು ಮಾಡೋದು ಹೆಂಗೆ ಗೊತ್ತಾ? ಇವಾಗ ನಾನು ಈ ಸ್ಕೂಲ್ಗೆ ಟೀಚರಾಗಿ ಸೇರ್ಕೊಂಡ್ಬಿಟ್ರೆ ನೀನು ನನ್ನ ಹತ್ರ ಪಾಠ ಕಲಿತೀಯಾ? ನನ್ನ ಕಂಡ್ರೆ ಇಷ್ಟನಾ? ನಾನು ಚೆನ್ನಾಗಿ ಕಾಣ್ತೀನಾ? ಹೀರೋ ಥರ ಇದ್ದೀನಾ? ಯಾವ ಹೀರೋ ನಿಂಗೆ ತುಂಬ ಇಷ್ಟ? ಪುನೀತ್ ರಾಜ್ಕುಮಾರ್ ಇಷ್ಟನಾ? ಪುನೀತ್ ರಾಜ್ಕುಮಾರ್ದು ಯಾವ್ದಾದ್ರು ಹಾಡು ಹೇಳ್ತೀಯಾ? ಹೇಳು. ಓ, ಬಾರಿಸು ಕನ್ನಡ ಡಿಮ್ ಡಿಮ್ ಅವ ಹೇಳ್ತೀಯಾ? ಓಕೆ. ಪಾಲಿಸೆ ಗಣದೀಪ ಭಜಕ ದೇವ ಪಾದಪ ಶೈಲಜಾತ ರೂಪವ ಶತಮತನುತ ವೈಭವ ಸರ್ವವಿಘ್ನವಾರಣ ಸಕಲ ಸೌಖ್ಯ ಕಾರಣ ಸರ್ವಮೋದದಾಯಕ ನಮಿಪೆ ಮುಚಿಕ ವಾಹನ ಭೋಗಿರಾಜ ಭೂಷಣ ಭುವಲಜಾರ ಪೋಷಣ ಸರ್ವಮೋದದಾಯಕ ನಮಿಪೆ ಮುಷಿಕ ವಾಹನ. ವೆರಿ ನೈಸ್. ಎಲ್ಲ ಚಪ್ಪಾಳೆ ತಟ್ಟಬೇಕಪ್ಪ, ಎಷ್ಟು ಚೆನ್ನಾಗಿ ಹೇಳಲ್ಲ ಅವಳು. ಇದನ್ನ ಯಾರು ಹೇಳ್ಕೊಟ್ಟಿದ್ದು? ನಿನ್ನ ಮ್ಯಾಮ್ ಹೇಳ್ಕೊಟ್ಟಿದ್ದ ಅಥವಾ ಮನೇಲಿ ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ದ? ಓ, ಅಂಕಿತಾ ಮ್ಯಾಮ್ ಹೇಳ್ಕೊಟ್ಟಿದ್ದ. ಪರವಾಗಿಲ್ಲ, ತುಂಬ ಚೆನ್ನಾಗಿ ನೆನ್ಪಿಟ್ಕೊತೀಯ ನೀನು, ತುಂಬ ಚೆನ್ನಾಗಿ ಮಾತಾಡ್ತೀಯ ನೀನು. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಟು ಟಾಕಿಂಗ್ ಟು ಮೀ. ಥ್ಯಾಂಕ್ ಯು. ಏನು ಬಿಡ ನಿನ್ನ ಹೆಸರು? ದೇವಿಕಾ. ದೇವಿಕಾ. ನಿನ್ನ ಫ್ರೆಂಡ್ಸ್ ಹೆಸರೆಲ್ಲ ಹೇಳು ನೋಡೋಣ. ಸುಹಾಸ್, ಅನ್ನವ, ಜಾಹ್ನವಿ, ಹಾಂ, ತೋಸ್ತುಪ, ಹಾಂ, ಅವನಿ, ಹಾಂ. ಅಷ್ಟೇ. ಹೌದಾ? ಸುಹಾಸ್ ಚೆನ್ನಾಗಿ ಓದ್ತಾನ? ಹಾಂ ಅವನಿ ಚೆನ್ನಾಗಿ ಓದ್ತಾಳ? ಹಾಂ ಕೌಸ್ತುಭ ಚೆನ್ನಾಗಿ ಓದ್ತಾಳ? ನಿನ್ನ ಟೀಚರ್ ಚೆನ್ನಾಗಿ ಓದ್ತಾರಾ? ಇಲ್ಲ. ಟೀಚರ್ ಓದಲ್ವಾ? ಮತ್ತು ಟೀಚರ್ ಏನು ಮಾಡ್ತಾರೆ? ಸುಮ್ಮನೆ ಬರೀ ಬರ್ಸ್ತಾರೆ. ಸುಮ್ಮನೆ ಬರೆಸ್ತಾರೆ. ನಿಂಗೆ ಬರೆಯೋದು ಅಂದ್ರೆ ಇಷ್ಟ ಇಲ್ವಾ? ಇಷ್ಟ. ಇಷ್ಟನಾ? ಓದೋದು ಅಂದ್ರೆ ಇಷ್ಟನಾ? ಹ್ಞೂ. ಸೊ ಏನು ಹೇಳ್ತೀಯಾ? ಏನು ಓದಿದ್ಯಾ? ಏನು ಗೊತ್ತು ನಿನಗೆ? ಏನು ಗೊತ್ತಿಲ್ಲ. ಓದೋದಂದ್ರೆ ತುಂಬ ಇಷ್ಟ ಅಂತೆ, ಬಟ್ ಏನಕ್ಕೆ ಗೊತ್ತಿಲ್ವಂತೆ. ರೈಮ್ಸ್ ಹೇಳ್ಕೊಡ್ತಾರ ನಿಮಗೆ? ರೈಮ್ಸ್ ಯಾವುದು ಗೊತ್ತಿಲ್ಲ? ABCD 1 2 3 4 ಅ ಆ ಇ ಈ. ಇಲ್ಲ. ಮತ್ತು ಸ್ಕೂಲ್ಗೆ ಯಾಕೆ ಬರ್ತೀಯ ನೀನು? ನಾವು ನಮ್ಮ ಪಪ್ಪ ನಮ್ಮ ಅಮ್ಮ ಕಲಿಸ್ತಾರೆ ಅದಕ್ಕೆ. ಪಪ್ಪ ಮಮ್ಮ ಕಲಿಸೋದಕ್ಕೆ ಬರೋದವಳು. ಇಲ್ದಾದ್ರೆ ಸ್ಕೂಲಿಗೆ ಬರೋಕ್ಕೆ ಇಷ್ಟ ಇಲ್ಲ ಅವಳಿಗೆ, ಅಲ್ವಾ? ಮನೇಲೇ ಇರೋಕ್ಕೆ ಇಷ್ಟನಾ? ಮನೇಲಿ ಯಾರ್ಯಾರಿದ್ದಾರೆ? ಬೇಸ್ಟಾರ್ ಸ್ಕೂಲ್ಗೆ ಹೋಗ್ತೀನಿ ನಾನು. ಯಾವ ಸ್ಕೂಲ್ಗೆ? ಬೇಸ್ಟಾರ್. ಬೈಸ್ಟಾರಾ? ಬೇಸ್ಟಾರ್. ಬೇಯಿಸ್ತಾರಾ? ಬೇಸ್ಟಾರ್. ಬೇಯಿಸ್ತಾವ್. ಅಲ್ಲೇನು ಬೇಯಿಸ್ತಾರೆ? ಬೇಯಿಸ್ತಾರಲ್ಲ, ಹಾಂ, ಬರೀ ಹೋಮ್ವರ್ಕ್ ಮಾಡಿಸ್ತಾರೆ. ಹೋಮ್ವರ್ಕ್ ಮಾಡಿಸ್ತಾರಾ? ಸರಿ, ಮನೇಲಿ ಯಾರ್ಯಾರು ಇರೋದು? ಅಪ್ಪ ಅಮ್ಮ? ಅಪ್ಪ ಅಮ್ಮ ಅಜ್ಜಿ ತಾತ. ಅವರೆಲ್ಲರೂ ಇದ್ದಾರಾ? ಯಾರು ಕಂಡ್ರೆ ನಿಂಗೆ ತುಂಬ ಇಷ್ಟ? ಅಜ್ಜಿ. ಓಕೆ. ಈಗ ಮಮ್ಮಿ ಮತ್ತು ಪಪ್ಪ ಇದ್ದಾರಲ್ಲ, ಅವರಿಬ್ಬರಲ್ಲಿ ನಿನ್ಗೆ ಯಾರು ತುಂಬ ಇಷ್ಟ? ಅಮ್ಮ. ಅಮ್ಮ ಇಷ್ಟನಾ? ಪಪ್ಪ ಯಾಕೆ ಇಷ್ಟ ಇಲ್ಲ? ಬೇಯ್ತಾರೆ. ಅಯ್ಯೋ, ಎಲ್ಲ ಪಪ್ಪಗಳು ಯಾಕೆ ಬೈತಾರೆ ಅಂತ ಗೊತ್ತಿಲ್ಲ. ನಿಮ್ಮ ಪಪ್ಪ ಏನು ಕೆಲಸ ಮಾಡೋದು? ಆಫೀಸ್ ಕೆಲಸನಾ? ಓಕೆ. ನೀನು ಏನೋ ತಲೆ ಅಲ್ಟೆ ಮಾಡಿರ್ತೀಯ ಅನ್ಸುತ್ತೆ, ಅದಕ್ಕೆ ಬೈತಾರೆ ಅಲ್ವಾ? ಇಲ್ಲ. ನಿನ್ನ ಮನೇಲಿ ಏನು ತಲೆ ಅಲ್ಟೆ ಮಾಡಲ್ವಾ? ಇಲ್ಲ. ಹೌದಾ? ಏನು ಮಾಡಿಲ್ವಾ ನೀನು? ಇಲ್ಲ. ಸರಿ. ಮಮ್ಮಿ ಚೆನ್ನಾಗಿ ಅಡುಗೆ ಮಾಡ್ತಾರಾ? ಹಾಂ. ಮಮ್ಮಿ ಮಾಡೋ ಯಾವ ಅಡುಗೆ ನಿಂಗೆ ತುಂಬ ಇಷ್ಟ? ಉಪ್ಪಿಟ್ಟು ತುಂಬ ಇಷ್ಟನಾ? ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ಇಲ್ಲ. ನೀನು ಹೇಳೋದು ತಾನೆ ನಿಮ್ಮ ಮಮ್ಮಿಗೆ, ಮಮ್ಮಿ ನನಗೂ ಅಡುಗೆ ಮಾಡೋದನ್ನ ಹೇಳ್ಕೊಡು, ನಾನು ಅಡುಗೆ ಮಾಡ್ತೀನಿ ಅಂತ.
ಬೇಡ ಮಗಳೇ ನಿಂಗೆ ಜ್ವರ ಬರುತ್ತಂತಾರೆ. ಅಯ್ಯೋ ಬೇಡ ಮಗಳೇ ನಿನಗೆ ಜ್ವರ ಬರುತ್ತೆ ಅಂತ ಹೇಳ್ತಾರಂತೆ. ಹ್ಞೂ ಸರಿ, ಮನೇಲಿ ಯಾವ ಕೆಲಸ ಮಾಡ್ತೀಯ ಹಾಗಾದ್ರೆ ನೀನು? ಮಮ್ಮಿಗೆ ಹೆಲ್ಪ್ ಮಾಡ್ತೀಯಾ? ಇಲ್ಲ. ಮಮ್ಮಿಗೆ ಹೆಲ್ಪೇ ಮಾಡಲ್ಲ. ಕೂತಿದ್ದ ಜಾಗದಲ್ಲೇ ನಿನಗೆ ತಿನ್ನಿಸ್ತಾರೆ, ಅಲ್ಲೇ ನೀರು ತಗೊಂಬರ್ತಾರೆ, ಅಲ್ಲೇ ಎಲ್ಲ. ಸರಿ, ಪಪ್ಪ ಕೆಲಸ ಮುಗಿಸ್ಕೊಂಡು ಸಂಜೆ ಬರ್ತಾರಲ್ಲ, ಅವಾಗ ನಿನಗೋಸ್ಕರ ಏನಾದ್ರು ತಗೊಂಬರ್ತಾರಾ? ಇಲ್ಲ. ಏನೂ ತರಲ್ವಾ? ಹೇಳ್ತಾರೆ ಪಪ್ಪ ಬರ್ಬೇಕಾದ್ರೆ ನಂಗೆ ಚಾಕ್ಲೇಟ್ ತಗೊಂಬನ್ನಿ ಅಂತ ಫೋನ್ ಮಾಡಿಬಿಟ್ಟು. ನಮ್ಮ ಪಪ್ಪ ಈಗ ಕಾಲ್ ಮಾಡಲ್ಲ. ನೀನು ಕಾಲ್ ಮಾಡಬೇಕಪ್ಪ ನಿಮ್ಮ ಪಪ್ಪಂಗೆ. ನಿಮ್ಮ ಅಮ್ಮನ ಹತ್ರ ಫೋನ್ ಇದೆಯಲ್ಲ, ಫೋನ್ ತೊಗೊಂಡು ನಿಮ್ಮ ಪಪ್ಪಂಗೆ ಕಾಲ್ ಮಾಡಬೇಕು, ಪಪ್ಪ ಬರ್ಬೇಕಾದ್ರೆ ಚಾಕ್ಲೇಟ್ ತೊಗೊಂಬ ಅಂತ. ನಮ್ಮಮ್ಮ ಬಿಡಲ್ಲ. ಅಮ್ಮ ಬಿಡಲ್ವಾ? ಸರಿ, ಪಪ್ಪ ನಿನ್ನ ಆಚೆ ಕರ್ಕೊಂಡು ಹೋಗ್ತಾರಾ ಓಡಾಡೋಕ್ಕೆ? ಇಲ್ಲ. ಇದ್ಯಾವ ಪಪ್ಪ ಬೈತಾರಂತೆ, ಆಚೆ ಕರ್ಕೊಂಡು ಹೋಗಲ್ವಂತೆ, ಚಾಕ್ಲೇಟು ತರಲ್ವಂತೆ, ಮುದ್ದು ಮಾಡಲ್ವಂತೆ. ಹಾಂ, ಹಿಂಗಾದ್ರೆ ಹೆಂಗೆ ಸಾರ್? ಮಕ್ಕಳನ್ನ ಮುದ್ದು ಮಾಡಬೇಕು, ಚೆನ್ನಾಗಿ ನೋಡ್ಕೋಬೇಕು, ಆವಾಗಲೇ ಮಕ್ಕಳು ನಿಮ್ಗೆ ಹತ್ರ ಆಗೋದು. ನಿಮ್ಮ ಮಕ್ಕಳ ಬಗ್ಗೆ ಕೇರ್ ಮಾಡ್ದೇ ಬರೀ ಕೆಲಸ ಅಂತ ಬ್ಯುಸಿಯಾಗಿರ್ತೀರ. ನಿಮ್ಮ ಕಣ್ಣು ಮುಂದೆ ಮಕ್ಕಳು ದೊಡ್ಡವರಾಗ್ಬಿಡ್ತಾರೆ, ಬಟ್ ಆ ಒಂದು ಅಟ್ಯಾಚ್ಮೆಂಟು ನಿಮ್ಮ ಜೊತೆ ಬೆಳೆಸ್ಕೊಂಡಿರಲ್ಲ. ಏನು ಪ್ರಯೋಜನ? ಚಿಕ್ಕ ವಯಸ್ಸಿಂದ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ ಮಕ್ಕಳು ನಿಮ್ಗೆ ಹತ್ರ ಆಗ್ತಾ ಹೋಗ್ತಾರೆ. ನೀವು ಈಗಲೇ ನೋಡಿ, ನಾನು ಕೇಳುವಂಥ ಪ್ರಶ್ನೆಗೆ ನಿಮ್ಮ ಮಗಳು ಕೊಟ್ಟಿರೋ ಉತ್ತರ ನೀವೇನಾದರೂ ನೋಡಿದ್ರೆ ನಿಮಗೆ ಬೇಜಾರಾಗುತ್ತೆ. ಸೊ ಹಾಗಾಗಿ ಯಾರೇ ನೋಡ್ತಾ ಇದ್ರು ಈ ಒಂದು ಕಾರ್ಯಕ್ರಮನ, ಮಕ್ಕಳ ಜೊತೆ ಅಟ್ಯಾಚ್ಮೆಂಟು ಚಿಕ್ಕ ವಯಸ್ಸಿಂದನೇ ಬೆಳೆಸ್ಕೊಳ್ಳಿ. ಜಾಸ್ತಿ ಬೈಯಕ್ಕೆ ಹೋಗಬೇಡಿ, ಮುದ್ದು ಜಾಸ್ತಿ ಮಾಡಿ. ನೀವು ಮುದ್ದು ಜಾಸ್ತಿ ಮಾಡಿದಾಗ ಬೈದ್ರೂ ಅವ್ರು ನಿಮ್ಮ ಹತ್ರಕ್ಕೆ ಬರ್ತಾರೆ, ನಿಮ್ಮನ್ನು ಅರ್ಥ ಮಾಡ್ಕೊತಾರೆ. ನೀವು ಬರೀ ಬೈತಾನೆ ಇದ್ದರೆ ಎಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಆಗ್ತಾರೆ ಅಲ್ವಾ? ಎನಿವೇಸ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದೆ, ವೆರಿ ಗುಡ್. ಲವ್ ಯು ಟು ಅನ್ಬೇಕು. ಲವ್ ಯು ಟು. ಸೊ ಸ್ವೀಟ್.